ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಕಿಚನ್. ಹಾಗೆಯೇ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ಆಫ್ಟರ್ ದಿ ಲಂಚ್ ಡೆಸರ್ಟ್ ಅಥವಾ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಫ್ರೂಟ್ ಸಲಾಡ್ ಡೈಲಿ ಆಫ್ಟರ್ ದಿ ಲಂಚ್ ನೀವು ತೊಗೊಳ್ಳೋದ್ರಿಂದ ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಸ್ಕಿನ್ ಕೂಡ ಬ್ರೈಟನ್ ಆಗುತ್ತೆ ಮತ್ತು ನಿಶಕ್ತಿ ಇರೋರಿಗೆ ಇದು ಇಮ್ಯುನಿಟಿ ಪವರ್ ಆಗಿ ವರ್ಕ್ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫ್ರೂಟ್ ಸಲಾಡ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ಇಲ್ಲಿ ಆಲ್ರೆಡಿ ಒಂದು 15 ಮಿನಿಟ್ಸ್ ಬ್ಯಾಕ್ ಚಿಯಾ ಸೀಡ್ಸ್ನ ಸೋಕ್ ಮಾಡ್ಕೊಂಡಿದ್ದೀನಿ ವಾಟರಲ್ಲಿ. ಹಾಗೆ ಲಯನ್ ಡೇಟ್ಸ್ ಸಿರಪ್ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಬಾಳೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬಾಳೆಹಣ್ಣಿನ ಜೊತೆಗೆ ಇನ್ನೂ 2-3 ಕಾಂಬಿನೇಷನಲ್ಲಿ ಯಾವುದಾದ್ರೂ ಒಂದೆರಡು ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಪುಟಾಣಿ ಪುಡಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮಿಲ್ಕ್ ಇಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ ಚಿಯಾ ಸೀಡ್ಸ್ನ ಸೋಕ್ ಮಾಡಿರೋ ಬೌಲ್ಗೆ ನಾನು ಬಾಳೆಹಣ್ಣನ್ನ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಹಾಲನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಥರ ಆಗುತ್ತೆ. ಇದಕ್ಕೆ ನಾನು ಪುಟಾಣಿ ಪೌಡ್ರನ್ನ ಕೂಡ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದ್ರ ಬದಲು ಕಸ್ಟರ್ಡ್ ಪೌಡ್ರ್ ಕೂಡ ತೊಗೋಬೋದು. ಆದರೆ ಕಸ್ಟರ್ಡ್ ಪೌಡ್ರು ನಿಮಗೆ ಏನಂದರೆ ಪ್ಯಾಕೇಜ್ಡ್ ಫುಡ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ ಇರೋದ್ರಿಂದ ಇಟ್ಸ್ ನಾಟ್ ಎ ಗುಡ್ ಫಾರ್ ಹೆಲ್ತ್. ಆ್ಯಕ್ಚುಲಿ ಈ ಡೆಸರ್ಟ್ನ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂದರೆ, ಈಗ ತುಂಬ ದಪ್ಪ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆದರೂ ಕೂಡ ವೆಯ್ಟ್ ಗೇನ್ ಆಗ್ತಿರಲ್ಲ, ತುಂಬ ತೆಳ್ಳಗೆ ಕಾಣ್ತಿರ್ತಾರೆ, ಅಂಥವ್ರಿಗೆ ಆಫ್ಟರ್ ದಿ ಲಂಚ್ ಇದನ್ನು ಡೈಲಿ ಒಂದು 15 ಡೇಸ್ ಟು 1 ಮಂತ್ ತೊಗೊಂಡ್ರೆ ಆಟೋಮ್ಯಾಟಿಕ್ಕಾಗಿ ವೆಯ್ಟ್ ಗೇನ್ ಆಗುತ್ತೆ. ಚಬ್ಬಿ ಚಿಕ್ಸ್ ಆಗಿ ಸ್ಕಿನ್ ಕೂಡ ಬ್ರೈಟನ್ ಆಗಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರ್ತಾರೆ. ಸೊ ಅದಾದಮೇಲೆ ನಾನು ಒಣ ದ್ರಾಕ್ಷಿನ ಕೂಡ ಇಲ್ಲಿ ಹಾಕ್ಕೊಳ್ತೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಲಯನ್ ಡೇಟ್ ಸಿರಪ್ನ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಸ್ಪೂನಿಂದ 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಈವನ್ ಇದು ಇಮ್ಯುನಿಟಿ ಪವರ್ ಕೂಡ ಗೇನ್ ಮಾಡುತ್ತೆ. ಹಾಗೆಯೇ ನಿಮಗೆ ಸುಸ್ತಿದ್ದರೆ, ನಿಶಕ್ತಿ ಇದ್ದರೆ ಕೂಡ ಇದು ತುಂಬ ಎನರ್ಜೆಟಿಕ್ ಆಗಿ ವರ್ಕ್ ಆಗುತ್ತೆ ಬಾಡಿಯಲ್ಲಿ. ಸೊ ಬನಾನಾ ಡೆಸರ್ಟ್ ರೆಡಿ. ಸೊ ಫ್ರೆಂಡ್ಸ್, ಇದನ್ನು ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.